त्वं स्वाहा त्वं सुधा त्वं हि वषट्कारस्वरात्मिका सुधा त्वमक्षरे नित्ये त्रिधा मात्रात्मिका स्थिता। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ಮೃಗಶಿರಾ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1-4 ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ಗಮನಿಸಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾನು ತಿಳಿಸ್ತೇನೆ. ಹಾಗೆ ಗ್ರಹಸ್ಥಿತಿ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಕುಜ, 4ನೇ ರಾಶಿಯಲ್ಲಿ ಕೇತು, ಹಾಗೆ ನಿಮ್ಮ ರಾಶಿಯಿಂದ ನೋಡಿ 7ನೇ ರಾಶಿಯಲ್ಲಿ ರವಿ ಬುಧರು ಬಹಳ ಒಳ್ಳೆಯದಾದಂಥದ್ದು. ತೃತೀಯಾಧಿಪತಿ ರಾಶ್ಯಾಧಿಪತಿ ಹೋಗಿ ಯೋಗಕಾರಕನಾಗಿ ಕೇಂದ್ರ ಸ್ಥಾನದಲ್ಲಿ ಕೂತಿದ್ದಾನೆ, ಇದು ಒಳ್ಳೆಯದಾದಂಥದ್ದು. ಶುಕ್ರ ಶನಿಯೂ ಕೂಡ ಒಂದಂತಕ್ಕೆ ಭಾಗ್ಯದಲ್ಲಿ ಇದ್ದಾರೆ ನಿಮಗೆ. ಸದ್ಯಕ್ಕೆ ಸ್ವಲ್ಪ ವಕ್ರವಾದಂಥ ಶನಿ, ಅದೇನು ಅಂತ ಗಮನಿಸೋದು ಬೇಡ. ದಶಮದ ರಾಹು, ಆದರೆ ಗುರುವು ಕೂಡ ವಕ್ರವಾಗಿದ್ದಾನೆ. ಈ ಜನವರಿ ತಿಂಗಳ ಅಂತಂದರೆ ಈ ಮಿಥುನ ರಾಶಿಯವರಿಗೆ ಹೇಗೆ ಅಂತಂದರೆ ಒಂಥರ ಬಟ್ಟೆ ಹಿಡಿದಾಗೆ ಎಲ್ಲ ಕಡೆಗೆ ಹೇಗೆ ಆಗ್ತದೆ ಹೇಳುವಂಥ ಕಳವಳಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೋಡೋಣ ಏನೇನಪ್ಪ ಈ ತಿಂಗಳಲ್ಲಿ ವಿಶೇಷ. 1ನೇದಾಗಿ ವೈಕುಂಠ ಏಕಾದಶಿ 10ನೇ ತಾರೀಕಿಗಿದೆ. 1ನೇ ತಾರೀಕಿಗೆ ಚಂದ್ರ ದರ್ಶನ, ಹಾಗೆ 5ನೇ ತಾರೀಕಿಗೆ ತುಳುವ ಷಷ್ಠಿ, ಹಾಗೆ 11ನೇ ತಾರೀಕಿಗೆ ಮುಕ್ಕೋಟ ದ್ವಾದಶಿ, ಶಾಕಂಬರಿ ವ್ರತ ಮತ್ತು ಬನಶಂಕರಿ ಪೂಜೆ ಮಾಡುವಂಥ ಹುಣ್ಣಿಮೆ 13ನೇ ತಾರೀಕಿಗಿದೆ. 14ನೇ ತಾರೀಕಿಗೆ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ, ಅಂದರೆ ಗೊತ್ತಿದೆ ಸಂಕ್ರಾಂತಿ ಇದೆ. ಹಾಗಾಗಿ ಆ ಸಂಕ್ರಾಂತಿ ಹಬ್ಬ ಧನುರ್ಮಾಸದ ಸಮಾಪ್ತಿಯೆಲ್ಲವೂ ಕೂಡ 14ಕ್ಕಿದೆ. ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಇದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. 18ಕ್ಕೆ ತ್ಯಾಗರಾಜರ ಆರಾಧನೆ ಇದೆ. 25ಕ್ಕೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಸೋಮ ಪ್ರದೋಷ, 28ಕ್ಕೆ ಮಹಾಶಿವರಾತ್ರಿ, 21ಕ್ಕೆ ಅವರಾತ್ರಿ ಅಮಾವಾಸ್ಯೆ, ಹೀಗೆಲ್ಲ ಇದೆ. ನೋಡಿ ಏನು ಮಾಡೋಣ, ಗ್ರಹಸ್ಥಿತಿಯನ್ನು ನೋಡ್ತಾ ಹೋದರೆ ವಿಶೇಷವಾಗಿ ನಾವು ಗಮನಿಸಬೇಕಾದಂತಹ ಬಹಳ ಮುಖ್ಯವಾದಂಥ ಅಂಶ ಏನಪ್ಪ ಅಂತಂದರೆ ಮಿಥುನ ರಾಶಿಯವರಿಗೆ ಅಲ್ಲಿ ಇಲ್ಲಿ ಜಂಜಾಟಗಳಿದೆಯಲ್ವ, ಅದು ಸ್ವಲ್ಪ ದೂರವಾಗ್ತದೆ. ಏನೇನು ನೋಡುವ. 1ನೇದಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವ್ರಿಗೆ ಬಹಳ ಶ್ರೇಷ್ಠವಾದಂಥ ಮನಸ್ಥಿತಿ, ಮತ್ತು ನಿಮ್ಮ ಜೀವನದ ಬಹಳಷ್ಟು ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಈ ಜೀವನದಲ್ಲಿ. ಒಂದು ವಿವಾಹ ಇರಬಹುದು, ಒಂದು ಗೃಹ ಇರಬಹುದು, ಒಂದು ಬಿಸ್ನೆಸ್ ಇರಬಹುದು. ಹೀಗೆ ಇಂತಹ ವಿಷಯಗಳಲ್ಲಿ ಅನೇಕ ರೀತಿಯಾದಂಥ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಈ ತಿಂಗಳಲ್ಲಿ. ಯಾಕಂದರೆ ನೀವು ಈ ತಿಂಗಳ ಬಹಳ ಮುಖ್ಯವಾದಂಥದ್ದು ಚಿನ್ನದಂಥ ಸಮಯ, ಚಿನ್ನದಂತಹ ತಿಂಗಳು ಇದು. ಯಾಕಂದರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು ಈ ತಿಂಗಳಲ್ಲಿ. ನೋಡಿ, ರಾಶ್ಯಾಧಿಪತಿಯಾದಂಥ ರವಿ ಬುಧನ ಸಂಯೋಗ ನಿಮ್ಮ ಜೀವನದಲ್ಲಿ ಏನು ಮಾಡ್ತೀರಿ, ಅಟ್ಲೀಸ್ಟು 10 ವರ್ಷ 20 ವರ್ಷ ಪ್ಲ್ಯಾನ್ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಈ 1 ವರ್ಷ ಆದರೂ 25ನೇ ಇಸ್ವಿಯಲ್ಲಾದರೂ ನಾನು ಇದನ್ನು ಮಾಡ್ತೇನೆ, ಇದು ಆಗತ್ತೆ ಎಂಬುದನ್ನು ನೀವು ಗಮನಿಸ್ಕೊಳ್ಳಿ. ಯಾಕಂದರೆ ಅದು ಪ್ಲ್ಯಾನ್ ಮಾಡೋದೇ ಇದ್ದರೂ ಒಟ್ಟೂ ಹೋಗ್ತಾ ಇರ್ತದೆ ಜೀವನ ಹೇಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಕ್ಷಣವೂ ಕೂಡ ಮುಂದಿನ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇರಿ ನೀವು. ಯಾಕಂದರೆ ಬುಧ ಮತ್ತು ರವಿ ಕ್ಯಾಲ್ಕುಲೇಷನ್ ಮೈಂಡ್ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ. ನಿಮಗೆ ಎಷ್ಟೋ ಸಲ ನಾವು ಏನೋ ಯೋಚನೆ ಮಾಡ್ತಾ ಇರ್ತೇವೆ, ಆದರೆ ಆಯಿತು ಹೋಯ್ತೋಳು ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಬಾರ್ದು. ಈ ತಿಂಗಳಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಸಮಯವನ್ನು ಒಳ್ಳೆಯ ಥರದಲ್ಲಿ ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಆರ್ಥಿಕವಾದಂಥ ಅನುಕೂಲವಾಗುತ್ತೆ. ಎಲ್ಲೋ ಒಂದು ಕಡೆ ಭೂಮಿಯಿಂದ ಬಹಳ ಸಮಾಧಾನ ಇದೆ. 2ನೇ ರಾಶಿಯ ಕುಜ, ಭೂಮಿಯಿಂದ ಸಮಾಧಾನ, ಹಿರಿಯರ ಆಶೀರ್ವಾದವು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ಸು. ಅಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಭೂಮಿಯಿಂದ ಅನುಕೂಲ ಹೇಳ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಭೂಮಿಯಿಂದ ಅನೇಕ ರೀತಿಯಾದಂಥ ಅನುಕೂಲಗಳಿದೆ. ನೋಡಿ, ಮನುಷ್ಯನಿಗೆ ನಮ್ಮ ಶರೀರದ ಒಂದು ಭಾಗ, ಒಂದು ಪಾರ್ಟ್ಸು ಈ ಪಂಚಭೂತದಲ್ಲಿ ಭೂಮಿ ತತ್ವದಿಂದನೇ ಬಂದಿದೆ. ಹಾಗಾಗಿ ಆ ಭೂಮಿ ತತ್ವದಿಂದ ಇರುವಂಥ ಶರೀರದಲ್ಲಿ ಒಂದು ಅನಾರೋಗ್ಯ ಇದ್ದರೆ ದೂರ ಆಗುವಂಥ ಸಾಧ್ಯತೆಗಳು, ಅಥವಾ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ಕಿರಿಕಿರಿ ಮಾಡಿಕೊಂಡು ಯಾವುದೋ ಸೈಟಿಗೆ ಕಿರಿಕಿರಿ ಆಗೋಯ್ತಲ್ಲ ಅಂತಂದರೆ ಅದು ಬಗೆಹರಿಯುವಂಥ ಸಾಧ್ಯತೆಗಳು. ಮನೆ ಕಟ್ಟಿದ್ದೀನಿ, ಸೇಲ್ ಮಾಡಬೇಕು ಅಂತಂದರೆ ಸೇಲ್ ಅನುಕೂಲ ಆಗುವಂಥದ್ದು. ಯಾಕಂದರೆ ಕುಜನ ಇದನ್ನೆಲ್ಲ ಉಂಟು ಮಾಡ್ತಾನೆ. ಈ ರಾಶಿಗೆ ಕುಜನು ಚಂದ್ರನ ಮನೆಗೆ ಬಂದ ತಕ್ಷಣ 2ನೇ ರಾಶಿಯಲ್ಲಿ ಬಂದಾಗ ಬಹಳ ಒಳ್ಳೆಯದೋಳು ಹೇಳ್ತೇವೆ. ಹಾಗಾಗಿ ಆ ಕುಜನ ನಿಮಗೆಲ್ಲ ಅನುಕೂಲತೆಗಳನ್ನು ಮಾಡ್ತಾನೆ. ಮತ್ತು ಎಲ್ಲೋ ಒಂದು ಕಡೆಗೆ ಲಂಸಮ್ ಹಣ ಬರುವಂಥ ಸಾಧ್ಯತೆಗಳಾಗ್ತದೆ. ಎಷ್ಟೋ ಸಲ ನಾವು ಇವತ್ತು ದುಡಿತೇವೆ ನಾಳೆ ಖರ್ಚು ಮಾಡ್ತೇವೆ, ಇವತ್ತು ದುಡಿತೇವೆ ನಾಳೆ ಖರ್ಚು ಮಾಡ್ತೇವೆ ಅಲ್ವಾ? ಹಾಗೆ ಆಗುವುದಿಲ್ಲ. ಈ ತಿಂಗಳಲ್ಲಿ ಸ್ವಲ್ಪ ಪ್ರಭೂತವಾದಂಥ ಹಣ ಬರುವಂಥ ಸಾಧ್ಯತೆಗಳು. ಪ್ರಭೂತ ಅಂದ್ರೇನು? ಜಾಸ್ತಿ ಆದಂಥದ್ದು, ಸ್ವಲ್ಪ ನಾಶ ಆಗದೇ ಇರುವಂಥ ಹಣ ಬರುವಂಥ ಸಾಧ್ಯತೆಗಳಿದೆ. ಅದು ನಿಮಗೆ ಬಹಳ ಮನಸ್ಸಿಗೆ ತೆಗೆದುಕೊಳ್ಳೋ ಅನುಕೂಲವಾಗ್ತದೆ. 4ನೇದಾಗಿ ನೋಡಿ, ಕೇತು ಚತುರ್ಥದಲ್ಲಿದ್ದಾನೆ. ದಶಮದ ರಾಹು ಸದ್ಯಕ್ಕೆ ಚೇಂಜ್ ಆಗ್ತಾ ಇಲ್ಲ. ರಾಹುವಿಂದ ನೀವೇನು ಚಿಂತನೆ ಮಾಡಬೇಕು? ವಿದೇಶದಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ಸು, ಅಥವಾ ಕೆಲಸ ಕಳ್ಕೊಂಡವರಿಗೂ ಕೂಡ ಕೆಲಸ ಸಿಗ್ತದೆ ಅಂತೇಳಿ ಹೇಳ್ಬೋದು.
ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೆಲಸ ಇಲ್ಲಪ್ಪ, ಕೆಲಸ ಇಲ್ಲ, ಏನು ಮಾಡಲಿ ಅಂತೇಳಿ. ಆದರೆ ಈ ತಿಂಗಳಲ್ಲಿ ಬಹಳ ಕೆಲಸ ಬರುವಂಥದ್ದು, ಇಂಟ್ರ್ಯೂ ಬಂದರೆ 1 2 3 4 ಇಂಟ್ರ್ಯೂ ಬರುವಂಥದ್ದು. ಹಾಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಬಹಳ ಇದೆ. ಹಾಗೆ ಉದ್ಯೋಗದ ವಿಷಯದಲ್ಲಿ ಬಹಳ ಸಮಾಧಾನ ತೆಗೆದುಕೊಳ್ಬೇಕು ನೀವು. ಇಷ್ಟು ಉದ್ಯೋಗ ಇದೆಯಲ್ಲಪ್ಪ, ಖುಷ ಸಂತೋಷ. ಯಾಕಂದರೆ ಎಷ್ಟೋ ಜನಕ್ಕೆ ಕೆಲಸವೇ ಇಲ್ಲ, ಎಷ್ಟು ಒದ್ದಾಡ್ತಾರೆ ಅಲ್ವ. ಹಾಗಾಗಿ ಮಿಥುನ ರಾಶಿಯವರ ದೇವರು ಹಂಗೆ ಮಾಡಲಿಲ್ಲ. ಹಾಗಂತೇಳಿ ಗುರು ಒಂದಂತಕ್ಕೆ ವ್ಯಯದಲ್ಲಿ ಅಥವಾ ವಕ್ರವಾಗಿದ್ದಾನೆ ಗುರು. ಆದರೂ ಕೂಡ ಬೇರೆ ಎಲ್ಲ ಗ್ರಹಗಳ ಮಟ್ಟಿಗೆ ಹೋಲಿಸ್ತಾ ಹೋದರೆ ನಿಮ್ಮನ್ನು ಭಗವಂತ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಗೋರ್ಮೆಂಟಿನ ಅನುಕೂಲತೆಗಳಾಗುತ್ತೆ. ಎಲ್ಲೋ ಒಂದು ಕಡೆ ಲೋನ್ ತೆಗೆದುಕೊಂಡಿದ್ದೀರಿ ಅಂದರೆ ಆ ಲೋನಿಗೆ ಪರ್ಯಾಯ ವ್ಯವಸ್ಥೆ ಎಲ್ಲೋ ಒಂದು ಕಡೆಗೆ ಹಣ ಸಿಗುತ್ತೆ. ಯಾಕಂದರೆ ಪ್ರಭೂತವಾದಂಥ ಧನ ಅಂತಂದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹಣಕಾಸಿನ ಅನುಕೂಲ ಆಗುವಂಥದ್ದು, ಮನಸ್ಸು ಸಮಾಧಾನ ಆಗುವಂಥದ್ದು. ಮತ್ತು ಈ ತಿಂಗಳಲ್ಲಿ ಖುಷಿಯಾಗಿರ್ತೀರಿ ನೀವು. ಏನಪ್ಪ ಖುಷಿ? ಶನಿ ಶುಕ್ರನ ಸಂಯೋಗ. ಅವನು ಈ ರಾಶಿಗೆ ಅಷ್ಟಮಾಧಿಪತಿಯೂ ಆಗ್ತಾನೆ, ಭಾಗ್ಯಾಧಿಪತಿಯೂ ಆಗ್ತಾನೆ. ಒಂದಂತಕ್ಕೆ ತೊಂದರೆ ಆಗುವಂಥದ್ದಿದೆ, ತೊಂದರೆ ಪಾರಾಯ್ತಲ್ಲ ಅಂಥೇಳಿ. ಅಥವಾ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ನೋಡಪ್ಪ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಖರ್ಚಾಗೋಯ್ತು ಗಾಡಿಗೆ ಅಂತ ಅನಿಸುವಂಥದ್ದು. ಅಥವಾ ಇಲ್ಲ ಪಂಚರ್ ಶಾಪ್ ಹತ್ರ ಗಾಡಿ ಪಂಚರ್ ಆದ ನಿಮ್ಗೆ ಗೊತ್ತಾಗೋದು. ಇಲ್ಲ ಭಗವಂತ ಕಾಪಾಡಿದಾನೆ ನಿಮ್ಮ ಮನಸ್ಸಿಗೆ ಅನಿಸುವಂಥದ್ದು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ನೋಡಿ, ಎಲ್ಲೋ ಪೆಟ್ರೋಲ್ ಬಂಕೇ ಇಲ್ಲ, ಅಲ್ಲಿ ಹೋದಾಗ ಪೆಟ್ರೋಲ್ ರಿಸರ್ವ್ ಬಂದುವಂಥದ್ದು, ಖರ್ಚಾಗುವಂಥದ್ದು. ಅಥವಾ ಪಂಚರ್ ಆಗೋದು ನಮ್ಗೆ ಗೊತ್ತಿರುತ್ತೆ. ಗಾಡಿ ಎಲ್ಲೋ ಒಂದು ಅನುಕೂಲವಾದಂಥ ಸ್ಥಾನದಲ್ಲಿ ಆದರೆ ಅನುಕೂಲ ಆಗುತ್ತೆ. ಇಲ್ಲ ಭಗವಂತ ಇದ್ದಾನೆ ಅಂಥೇಳಿ ನಿಮಗೆ ಈ ತಿಂಗಳಲ್ಲಿ ಅನುಕೂಲವಾಗುತ್ತೆ. ಎಷ್ಟೋ ಸಲ ಭಗವಂತನ ಆಶೀರ್ವಾದ ಅನುಗ್ರಹ ನಮಗೆ ಸಿಗ್ತಾ ಇರ್ತದೆ. ಆದರೆ ನಮ್ಮ ಸೂಕ್ಷ್ಮವಾದಂಥ ಅಂಶಗಳು ಅದನ್ನು ಗಮನಿಸೋದಿಲ್ಲ. ನಾವು ಸುಮ್ಮನೆ ಹೋಗ್ತಾ ಇರ್ತೇವೆ, ನಮ್ಮ ಕೆಲಸ ಆಯಿತು ಹೋಗ್ತಾ ಇರ್ತೇವೆ. ಆದರೆ ಪ್ರತಿ ಕ್ಷಣವನ್ನು ಕೂಡ ಭಗವಂತನ ಹೂವೆತ್ತದ ಹಾಗೆ ನಮ್ಮನ್ನು ಒಳ್ಳೆಯ ಥರದಲ್ಲಿ ಮಾಡ್ತಾ ಇರ್ತಾನೆ. ಎಷ್ಟೆಷ್ಟೋ ಸಲ ದೊಡ್ಡ ದೊಡ್ಡ ಅವಘಡಗಳು ಬರುವಂಥ ಸಮಯ ಇದ್ದರೂ ಕೂಡ ಆ ಭಗವಂತನ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಭಗವದ್ ಧ್ಯಾನವನ್ನು ಸದಾಕಾಲ ಮಾಡ್ತಾ ಇರಬೇಕು. ಮಿಥುನ ರಾಶಿಯವರಿಗೆ ಏನಾಗಿದೆ ಅಂತಂದರೆ ಈ ಕಡೆಗೆ ಒಂದಂಥ ಖುಷಿಯೂ ಆಗ್ತಾ ಇದೆ, ದುಃಖವೂ ಕೂಡ ಇದೆ ನಿಮಗೆ. ಹಾಗಾಗಿ ದುಃಖಗಳನ್ನು ಎಷ್ಟೇ ಇದ್ದರೂ ಕೂಡ ಭಗವದ್ ಧ್ಯಾನವನ್ನು ಮರಿಬೇಡಿ ಅಂತೇಳಿ ಹೇಳ್ತಾನೆ. ಕಬ್ಬಿಣದ ವಸ್ತುಗಳಿಂದ ಅನುಕೂಲ, ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಲಿಕ್ವಿಡ್ ಪದಾರ್ಥಗಳನ್ನು ಯಾರು ಸೇಲು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೋ ಅವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹೋಟೆಲ್ ಇರಬಹುದು, ಅಡುಗೆ ಕಾಂಟ್ರಾಕ್ಟರ್ ಇರಬಹುದು, ಅವರಿಗೆಲ್ಲ ಈ ತಿಂಗಳ ಬಹಳ ಒಳ್ಳೆಯದಾದಂಥದ್ದು. ಸಂಕ್ರಾಂತಿ ಮುಗಿದ ತಕ್ಷಣವೇ ಬಹಳ ಒಳ್ಳೆಯದಾದಂಥದ್ದು, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು ಆಗುತ್ತೆ. ಎಷ್ಟೋ ಸಲ ಏನಾಗುತ್ತೆ, ಏನಪ್ಪ ಏನು ಮಾಡೋದು, ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಿಸ್ನೆಸ್ಸೇ ಆಗ್ತಾ ಇಲ್ಲ, ಚಿಂತೆ ಆಗ್ತಾ ಇರ್ತದೆ. ಆದರೆ ಆ ಚಿಂತೆ ಎಲ್ಲ ಸ್ವಲ್ಪ ದೂರ ಆಗುವಂಥದ್ದು. ಯಾಕಂದರೆ ನೀವು ಈ ತಿಂಗಳಲ್ಲಿ ಆ ಕೊನೆಗೆ ಹನುಮತ್ ಧ್ಯಾನವನ್ನು ಕೂಡ ಹೇಳ್ತೇನೆ. ಹಾಗಾಗಿ ಆ ಹನುಮಂತನ ಧ್ಯಾನ ಅದರ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಹಾಗೆ ಅನಂತರದಲ್ಲಿ ಶನಿಯಿಂದ ಬಹಳ ಚಿಂತನೆ ಮಾಡುವಂಥದ್ದು 5 ಚಿಂತನೆ ಮಾಡಬಹುದು. ಒಂದನೇದು ವಾಹನದ ಅನುಕೂಲ ಅಂತಂದೆ. ಎರಡನೇದಾಗಿ ನೋಡಿ, ಯಾವ ಕೆಲಸಗಳನ್ನು ನೀವು ಮಾಡಿ ನಿಲ್ಲಿಸಿದ್ದೀರೋ ಅಥವಾ ಯಾವ ಕೆಲಸಗಳನ್ನು ಮಾಡಿ ಬಿಟ್ಟಿದ್ದೀರೋ ಆ ಕೆಲಸಗಳನ್ನು ಪುನಃ ಆರಂಭ ಮಾಡಿ. ಎಷ್ಟೋ ಸಲ ಟೈಮ್ ಸರಿ ಇಲ್ಲದೇ ಇದ್ದಾಗ ಅದು ಅನುಕೂಲ ಆಗದೇ ಇರಬಹುದು. ಆದರೆ ಪುನಃ ಮತ್ತೊಂದು ಸಲ ಅವಕಾಶ ಸಿಗ್ತದೆ. ಭಗವಂತ ಪುನಃ ಅವಕಾಶ ಸಿಗುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ಇವತ್ತು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ದುಡ್ಡು ಇಲ್ಲದೇ ಇರಬಹುದು, ಅದನ್ನು ನಾಳೆಗೆ ಹಣ ಬರಬಹುದು. ಹಾಗಾಗಿ ಸರ್ವಕಾಲೀನವಾಗಿ ಆಗುವುದೇ ಇಲ್ಲ ಹೇಳುವಂಥ ತೀರ್ಮಾನ ಮಾಡುವಂಥದ್ದು ಬೇಡ. ಅವಕಾಶಗಳನ್ನು ಭಗವಂತ ಕೊಡ್ತಾನೆ, ನಿಮ್ಗೆ ಸಿಗ್ತದೆ ಮಿಥುನ ರಾಶಿಯವರಿಗೆ. ಯಾಕಂದರೆ ಹಠ ಇದೆ, ನಿಮಗೆ ಮಾಡಬೇಕು ಹೇಳುವಂತಹ ಒಂದು ಛಲ ಇದೆ ಆರ್ದ್ರ ನಕ್ಷತ್ರದವ್ರಿಗೆ. ಹಾಗಾಗಿ ಭಗವಂತ ಕೊಡ್ತಾನೆ, ಅನುಕೂಲ ಆಗೇ ಆಗ್ತದೆ. ವಿದ್ಯಾರ್ಥಿಗಳ ಜೀವನವು ಕೂಡ ಮಾಡಿ ಶುಭ ಅಂತೇಳಿ ಹೇಳ್ತೇನೆ. ಮತ್ತು ಬ್ಯಾಂಕಿಂದ ಯಾವುದೊಂದು ಪ್ರಾಪರ್ಟಿ ಹರಾಜಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಯಾವುದೋ ಸಂಬಂಧಿಕರು ಅಥವಾ ನಿಮ್ಮವರೇ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಸಲ ನಮ್ಮವರು ನಮ್ಮ ಕೈ ಹಿಡಿಯೋದಿಲ್ಲ, ನೀರಲ್ಲಿ ಬಿದ್ದಾಗ ನೆಗೆ ಮಾಡ್ತಾರೆ ಬಿಟ್ಟರೆ ಯಾರೂ ನಿಮ್ಮನ್ನು ಎತ್ತಬೇಕು ಪ್ರಯತ್ನ ಮಾಡೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಎತ್ತಬೇಕು ಅನ್ನುವಂಥ ಪ್ರಯತ್ನ ನಿಮ್ಮ ಜನರೇ ನಿಮಗೆ ಮಾಡ್ತಾರೆ ಅಲ್ವಾ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಗಾದೆ ಮಾತು, ಬಿದ್ದವನ ಮೇಲೆ ಕಲ್ಲು ಅಂತೆ. ಹಾಗಾಗಿ ಕೆಳಗಡೆ ಬಿದ್ದ ತಕ್ಷಣವೇ ನಿಮ್ಮ ಮೇಲೆ ಕಲ್ಲು ಬಿಸಾಕೋರು ಜನ ಇರ್ತಾರೆ. ಆದರೆ ಈ ತಿಂಗಳಲ್ಲಿ ಹಂಗೆ ಮಾಡೋದಿಲ್ಲ. ಬುಧನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದ್ದದ್ರಿಂದ, ರಾಶ್ಯಾಧಿಪತಿ ಮೇಲೆ ಇದ್ದದ್ರಿಂದ ನಿಮಗೆ ಆರ್ಥಿಕವಾಗಿ ನಿಮ್ಮನ್ನು ಎತ್ತುತ್ತಾರೆ, ನಿಮ್ಮ ಸಹಾಯವನ್ನು ಮಾಡ್ತಾರೆ. ಎಷ್ಟೋ ಸಲ ಈ ಸಮಯ ಮಾರ್ಕೆಟ್ ಹೇಳುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಆ ಭಗವಂತನ ಇಚ್ಛೆ ಹೇಗೆ ನಡಿಬೇಕು ಹಾಗೆ ನಡೀತಾ ಇರ್ತದೆ. ಆದರೆ ಜನರು ಸಹಾಯ ಮಾಡಿದಾಗ ಏನಾದರೂ ಒಂದು ಉಸಿರಾಟ ಮಾಡಲಿಕ್ಕೆ ಆಗ್ತದೆ. ಹಾಗೆ ಉಸಿರಾಟ ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಮತ್ತು ವಿದೇಶದ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಇದೆ. ವಿದೇಶ ಪ್ರಯಾಣ ಮಾಡಬೇಕು ಹೇಳುವಂಥವ್ರಿಗಿದೆ. ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ಭಗವಂತನನ್ನು ವಿಶೇಷವಾಗಿ ಏನೋ ಒಂದು ಪ್ಲ್ಯಾನ್ ಮಾಡುವಂಥ ಅವಕಾಶಗಳು ಕೂಡ ಇದೆ. ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನ ಮಾಡಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ. ಆವಾಗ ನಿಮ್ಮ ಸಂಕಲ್ಪಗಳೆಲ್ಲ ನೆರವೇರ್ತದೆ. ಎಷ್ಟೋ ಸಲ ತನ್ಮೇ ಮನಃಶಿವ ಸಂಕಲ್ಪಮಸ್ತು, ನಾವು ಸಂಕಲ್ಪನೇ ಮಾಡೋದಿಲ್ಲ, ಹಾಗಾಗಬೇಕು ಹೀಗಾಗಬೇಕು ಯೋಚನೆನೇ ಮಾಡೋದಿಲ್ಲ. ಸುಮ್ಮನೆ ಏನೋ ಒಂದು ಮಾಡ್ಕೊಳ್ತಾ ಹೋಗ್ತೇವೆ ಬಿಟ್ಟರೆ ಯಾವುದೂ ಸಂಕಲ್ಪ ಮಾಡೋದಿಲ್ಲ. ಹಾಗಾಗಿ ಆ ಸಂಕಲ್ಪಗಳನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. 12 ತಿಂಗಳು ಇದು ಮಾಡಿದಂಥದ್ದು ವರ್ಕ್ ಆಗಬೇಕು ನಿಮಗೆ. ಈ ತಿಂಗಳಲ್ಲಿ ಏನು ಮಾಡ್ತಿರೋದು 12 ತಿಂಗಳು ಕೂಡ ವರ್ಕ್ ಆಗಬೇಕು. ಗೃಹಿಣಿಯರಿಗೂ ಕೂಡ ಶುಭ ಅಂತ ಹೇಳ್ತೇನೆ.
ಅದು ಈ ತಿಂಗಳಲ್ಲಿ ಯಾವುದೋ ಒಂದು ಪ್ಲ್ಯಾನನ್ನು ಮಾಡ್ತೀರಿ. ಒಂದು ನೂತನ ಬಿಸ್ನೆಸ್ ಇದ್ದರೆ ಒಂದು ಶುರು ಮಾಡಿ, ಏನೂ ಕೂಡ ತೊಂದರೆ ಇಲ್ಲ. ಅಥವಾ ಏನೋ ಒಂದು ನಿಮ್ಗೆ ಆಗುವಂತಹ ಕೆಲಸ ಕಾರ್ಯಗಳಿದ್ದರೆ, ಸಂಬಳ ಬರ್ತಾ ಇದೆ, ಅದ್ರ ಜೊತೆಗೆ ಒಂದು ಅರ್ಧ ಗಂಟೆಯೋ 10 ನಿಮಿಷ 20 ನಿಮಿಷ ಇನ್ನೊಂದು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಯಾಕಂದರೆ ಒಂದು ಕೆಲಸಗಳನ್ನು ನಮ್ಮ ಕೈ ಹತ್ತುತ್ತಾ ಇದ್ದಾಗ ಮಾತ್ರ ಅದು ಕೈ ಹತ್ತುತ್ತದೆ. ಕೆಲವೊಂದು ಸಲ ಬಿಸ್ನೆಸ್ ಲಾಸ್ ಆಗ್ತದೆ. ಆದರೆ ಈ ತಿಂಗಳಲ್ಲಿ ಬಿಸ್ನೆಸ್ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಮತ್ತು ಇದ್ದಕ್ಕಿದ್ದ ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಡೆಸುವಂಥದ್ದು, ನಡೆಯುವಂಥದ್ದು, ಮತ್ತು ಮನೆಗೇನೋ ಒಂದು ನೂತನವಾದಂಥ ವಸ್ತು ಖರೀದಿ ಮಾಡುವಂಥದ್ದು, ಮನೆಯ ಬಗ್ಗೆ ಸ್ವಚ್ಛತೆ ಬಗ್ಗೆ ಬಹಳ ಗಮನ ಕೊಡುವಂಥದ್ದು, ಮತ್ತು ಮನಸ್ಥಿತಿಯ ಬಗ್ಗೆನೂ ಬಹಳ ಜಾಗ್ರತೆ ವಹಿಸುವಂಥದ್ದು. ಬುಧಾದಿತ್ಯ ಎಲ್ಲಿ ಬರ್ತಾರೆ ನೋಡಿ, ಆವಾಗ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವ ಹಾಗೆ ಆ ಭಗವಂತನು ಮಾಡ್ತಾನೆ. ಹೀಗೆ ಬಹಳ ಉತ್ತಮವಾದಂಥ ಫಲ ಇದೆ. ಪ್ರಯತ್ನಗಳನ್ನು ಒಳ್ಳೆಯ ಥರದಲ್ಲಿ ಮಾಡ್ತಾ ಬನ್ನಿ, ಅನುಕೂಲವಾಗಲಿ. ಇನ್ನು ಈ ತಿಂಗಳಲ್ಲಿ ಯಾವುದಪ್ಪ ಒಳ್ಳೆಯದಾದಂಥ ದಿವಸ ಅಂತಂದರೆ, ಒಂದು 17ನೇ ತಾರೀಕು, 24ನೇ ತಾರೀಕು, 2 ದೇವತಾ ಆರಾಧನೆಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಮೃಗಶಿರ ನಕ್ಷತ್ರ 3, 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. 14ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಇದೆ. ಆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನ ಎಲ್ಲ ಮಾಡ್ತಾರೋ ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸಹಕಾರ ಮಾಡಿ. ಮತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ನಿಮಗೆ ಆ ವಿಷ್ಣುವಿನ ಭಗವಂತನ ಅನುಗ್ರಹವಾಗುತ್ತೆ. ಮತ್ತು ಯಾವ ಕೆಲಸ ನಿಂತು ಹೋಗಿದೆಯೋ ಆ ಕೆಲಸಗಳು ವೃದ್ಧಿಯಾಗುವಾಗುತ್ತೆ. ಇನ್ನು ಆರ್ದ್ರಾ ನಕ್ಷತ್ರ, ನೀವು ಗುರುವನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಗುರು 12ನೇ ರಾಶಿಯಲ್ಲಿದ್ದಾನೆ. ಗುರುವಿನ ಬಹಳ ಚಿಂತೆ ಖಿನ್ನತೆಯಿಂದ ನೀವು ಗುರುಗಳನ್ನೇ ಆರಾಧನೆ ಮಾಡಬೇಕು. ಯಾಕಂದರೆ ನ ಗುರೋ ಅಧಿಕಂ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಗುರುವಿಂದ ದೊಡ್ಡದಾದಂಥ ದೇವರೇ ಜಗತ್ತಿನಲ್ಲಿ ಇಲ್ಲುವಂತೆ. ಹಾಗಾಗಿ ಆರ್ದ್ರಾ ನಕ್ಷತ್ರದವರು ಬಹಳ ಮುಖ್ಯವಾಗಿ ಗುರುನಾಮಸ್ಮರಣೆ ಮಾಡಿ, ಗುರು ಚರಿತ್ರೆ ಪಾರಾಯಣೆ ಮಾಡಿ, ಸಾಧ್ಯ ಆದರೆ ದತ್ತಾತ್ರೇಯವರ ದರ್ಶನ ಮಾಡಿ. ನೋಡಿ, ಬಹಳ ಪುಣ್ಯ ಕ್ಷೇತ್ರಗಳೆಲ್ಲ ಇದೆ. ಗಾಣಗಾಪುರ ಮೊದಲಾದಂಥ ಕ್ಷೇತ್ರ ಒಮ್ಮೆ ಹೋಗಿ ದರ್ಶನ ಮಾಡಿ ಗುರುಗಳ ಆಶೀರ್ವಾದ ಪಡೀರಿ. ಪುನರ್ವಸು ನಕ್ಷತ್ರ 1, 2, 3ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ. 1ನೇ ತಾರೀಕಿಂದ ನೀವು 30ನೇ ತಾರೀಕಿನವರೆಗೂ ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಹೇಳುವಂಥದ್ದು. ನಮಸ್ತೆ ಅಸ್ತು ಮಹಾಮಾನ್ಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ, ಈ ಶ್ಲೋಕ ಹೇಳುವಂಥದ್ದು. ಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಪುನರ್ವಸು ನಕ್ಷತ್ರದವರಿಗೆ ಕೈಯಲ್ಲಿ ಇದ್ದ ಹಾಗೆ ಕಾಣಿಸ್ತದೆ, ಆದರೆ ಯಾಕೂ ಕಳೆದು ಹೋಗ್ತಾ ಇದೆ. ಯಾಕಂದರೆ ಅದೆಲ್ಲ ಕರಗಿ ಹೋಗ್ತಾ ಇದೆ. ನಿಮ್ಮ ಕೈಯಲ್ಲಿರುವಂಥ ಹಣ ಇರಬಹುದು, ವ್ಯವಹಾರ ಇರಬಹುದು, ಬಿಸ್ನೆಸ್ ಇರಬಹುದು. ಹಾಗಾಗಿ ಆ ಮಹಾಲಕ್ಷ್ಮಿನ ಅನನ್ಯವಾಗಿ ಭಕ್ತಿಯಿಂದ ಕೈ ಹಿಡ್ಕೊಳ್ಳಿ. ಎಲ್ಲ ಪ್ಲ್ಯಾನನ್ನು ಕೂಡ ಮಾಡ್ತಾ ಬನ್ನಿ, ಅನುಕೂಲವಾಗುತ್ತೆ. ಒಟ್ಟಿನಲ್ಲಿ ಆರ್ದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಎಲ್ಲ ನೀವು ಗೆಲ್ಲುವಂತಹದ್ದಿದೆ. ಸಾಧನೆಗಳ ಬಗ್ಗೆ ಜಾಸ್ತಿ ಪ್ಲ್ಯಾನನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಎಲ್ಲ ರೀತಿಯಾದಂತಹ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.